ವೈರಲ್ ಮತ್ತು ವೈರಸ್ ಎರಡರ ಕೆಲಸ ಒಂದೇ, ಬಹಳ ಬೇಗ ಹರಡೋದು. ಹಾಗೆಯೇ ಎರಡಕ್ಕೂ ಇರೋ ವ್ಯತ್ಯಾಸ ಕೂಡ ಒಂದೇ. ವೈರಲ್ ಆಗಿ ಹರಡೋದು ತಡೆಯೋದು ಬಹಳ ಕಷ್ಟ, ಆದರೆ ವೈರಸ್ ಹರಡೋದನ್ನು ಬಹಳ ಸುಲಭವಾಗಿ ತಡಿಬೋದು. ಎಲ್ರಿಗೂ ನಮಸ್ಕಾರ. HIV ಮಾರ್ಗದರ್ಶಿ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾನು ಮಹೇಶ್ ಭಗವಾನ್. ಅಧ್ಯಯನಗಳ ಪ್ರಕಾರ HIV ವೈರಸ್ ಮಧ್ಯ ಆಫ್ರಿಕಾ ಭಾಗದಿಂದ ಚಿಂಪಾಂಜಿಗಳ ಮುಖಾಂತರ ಮನುಷ್ಯರಿಗೆ ಹರಡಿದೆ ಅಂತ ಹೇಳ್ತಾರೆ. ಆದರೆ ಅದಕ್ಕೆ ಸ್ಪಷ್ಟವಾದ ದಾಖಲೆಗಳ ಕೊರತೆ ಇವತ್ತಿಗೂ ಸಹ ಕಾಡ್ತಾ ಇದೆ. ಬಂದಿರೋ ಮಾರ್ಗ ಅಸ್ಪಷ್ಟ, ಆದರೆ ಅದರ ಪ್ರಭಾವ ಮಾತ್ರ ಬಹಳ ಸ್ಪಷ್ಟವಾಗಿ ಇಡೀ ಜಗತ್ತನ್ನು ಕಾಡ್ತಾ ಇದೆ. 1981ರಲ್ಲಿ ಲ್ಯೂಕ್ ಮಾಂಟೆಗ್ನೇರ್ ಮತ್ತು ರಾಬರ್ಟ್ ಗ್ಯಾಲೋ ಅನ್ನೋ ಪ್ರಸಿದ್ಧ ಅಮೆರಿಕದ ರಿಸರ್ಚರ್ಗಳು ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಗೇ ಸೆಕ್ಸ್ನಲ್ಲಿ ತೊಡಗಿದ್ದಂತಹ ಇಬ್ಬರು ವ್ಯಕ್ತಿಗಳ ಮುಖಾಂತರ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ HIV ವೈರಸ್ಸನ್ನು ಪತ್ತೆ ಹಚ್ಚಿದರು. 1986ರಲ್ಲಿ ಭಾರತದ ಪ್ರಸಿದ್ಧ ಮೈಕ್ರೋಬಯಾಲಜಿಸ್ಟ್ ಆಗಿದ್ದಂತಹ ಡಾಕ್ಟರ್ ಸುನಿತಿ ಸೋಲೋಮನ್ ಎಂಬುವರು ತಮಿಳುನಾಡಿನ ಚೆನ್ನೈನಲ್ಲಿ ಮೊಟ್ಟ ಮೊದಲ ಕೇಸ್ ಪತ್ತೆ ಹಚ್ಚಿದರು. 1987ರಲ್ಲಿ ಕರ್ನಾಟಕದ ಬೆಳಗಾವಿಯ ಸವದತ್ತಿಯಲ್ಲಿ ಮೊಟ್ಟ ಮೊದಲ ಕೇಸ್ ಪತ್ತೆ ಹಚ್ಚಲಾಯಿತು. 1981ರಲ್ಲಿ ಅಮೆರಿಕಾದಲ್ಲಿ, 1986ರಲ್ಲಿ ಚೆನ್ನೈನಲ್ಲಿ, 1987ರಲ್ಲಿ ಸವದತ್ತಿಯಲ್ಲಿ ಮೊಟ್ಟ ಮೊದಲ ಕೇಸ್ಗಳನ್ನ ಪತ್ತೆ ಹಚ್ಚಿದ್ರು. ಹಾಗಿದ್ರೆ ಪತ್ತೆ ಹಚ್ಚೋ ವಿಧಾನ ಹೇಗೆ? HIV ವೈರಸ್ಸನ್ನು ಮನುಷ್ಯನ ರಕ್ತದ ಮಾದರಿ ಬ್ಲಡ್ ಸ್ಯಾಂಪಲನ್ನು ಪರೀಕ್ಷೆ ಮಾಡೋ ಮುಖಾಂತರ ಪತ್ತೆ ಹಚ್ಬೋದು. ಕಾರ್ಟ್ ಟೆಸ್ಟ್ ಮೆಥಡ್, ಎಲೈಸಾ ಮೆಥಡ್, ವೆಸ್ಟರ್ನ್ ಬ್ಲಾಟ್ ಮೆಥಡ್ ಮತ್ತು PCR ಮೆಥಡ್. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಕಾರ್ಟ್ ಟೆಸ್ಟ್ ಮೆಥಡ್, ಎಲೈಸಾ ಮೆಥಡ್, ವೆಸ್ಟರ್ನ್ ಬ್ಲಾಟ್ ಮೆಥಡ್, PCR ಮೆಥಡ್. ಈ 4 ವಿಧವಾದ ಪರೀಕ್ಷೆಗಳ ಮುಖಾಂತರ HIV ವೈರಸ್ಸನ್ನು ಪತ್ತೆ ಹಚ್ಬೋದು. ಹಾಗಿದ್ರೆ ಪತ್ತೆ ಹಚ್ಚಿದ ನಂತರ ಚಿಕಿತ್ಸಾ ವಿಧಾನ ಹೇಗೆ? HIV ವೈರಸ್ ಹರಡೋ ರೀತಿ ಹೇಗೆ? ಇನ್ನೂ ಅನೇಕ ವಿಚಾರಗಳು ಮಾತಾಡೋದಿದೆ. ಮುಂದಿನ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಅಲ್ಲಿವರೆಗೂ HIVಗೆ ಸಂಬಂಧಿಸಿದ ಯಾವುದೇ ಮಾಹಿತಿಗಾಗಿ 9663609625 ಈ ನಂಬರ್ಗೆ ಕರೆ ಮಾಡಿ ಮಾತಾಡ್ಬೋದು. ವಾಟ್ಸ್ಆ್ಯಪ್ ಅಥವಾ ಟೆಕ್ಸ್ಟ್ ಮೆಸೇಜ್ ಮೂಲಕ ಕೂಡ ರೀಚ್ ಆಗ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಪ್ಲೇ ಸೇಫ್. ನಮ್ಮ ಚಾನಲ್ನ ಮುಖ್ಯ ಉದ್ದೇಶ ಅರಿವು, ಜಾಗೃತಿ ಮತ್ತು ಮುನ್ನೆಚ್ಚರಿಕೆ. ನಮಸ್ಕಾರ.